ಏನ್ ಪುಷ್ಪ ಅವ್ರೆ, ನಾನ್ ಬಂದೆ ಅಂತ ಅರ್ಜೆಂಟ್ ಆಗಿ ಕಾಲ್ ಕಟ್ ಮಾಡಿದ್ರಾ? ಅಲ್ಲ, ಸುಬ್ಬು ಅವ್ರು ಫೋನ್ ಮಾಡಿದ್ರು. ಅಪ್ಸೆಟ್ ಆಗಿದ್ದೀರಾ? ನಾನೇನ್ ತಪ್ಪು ಹೇಳಿದ್ನೋ ಗೊತ್ತಿಲ್ಲ ನನ್ಗೆ. ಏನೇ ಮಾತಾಡಿದ್ರು ತಪ್ಪಾಗುತ್ತೇನೋ ಅಂತ ಭಯ ಆಗ್ತಿದೆ ಮನ್ಸಿಯವ್ರೆ. ಶಿಲ್, ನಿಮ್ಮಿಂದ ಏನು ತಪ್ಪಾಗಿಲ್ಲ. ಹಾಗ್ ನೋಡಕ್ ಹೋದ್ರೆ ಈ ಮನೇಲಿ ನೇರವಾಗಿರೋದೇ ತಪ್ಪು. ನೀವು ಮನ್ಸಲ್ಲಿ ಏನು ಇಟ್ಕೊಳ್ದೆ ಮಾತಾಡ್ತಿರಲ್ಲ, ಅದ್ ಎಲ್ರಿಗೂ ಸೆಟ್ ಆಗಲ್ಲ ಪುಷ್ಪ ಅವ್ರೆ. ಯು ನೋ ವಾಟ್, ನಾನು ನಿಮ್ ತರ ಈ ಮನೆಗ್ ಬಂದಾಗ್ಲಿಂದ ಇಲ್ಲಿರೋ ಸೀಕ್ರೆಟ್ಸ್ ನೆಲ್ಲ ತಿಳ್ಕೊಳ್ಳೋದಕ್ ಪ್ರಯತ್ನ ಮಾಡ್ತಾನೆ ಇದೀನಿ. ಏನ್ ಮಾಡೋದು ಆಗ್ಲಿಲ್ಲ. ಐ ಥಿಂಕ್ ಈ ಎಲ್ಲಾ ಸೀಕ್ರೆಟ್ಗೂ ಆ ರೂಮೇ ಆನ್ಸರ್. ನಿಮ್ಗೇನ್ ಅನ್ಸುತ್ತೆ? ಅಲ್ಲ, ನನ್ಗೇನಿಲ್ಲ. ಬಟ್ ಪಾಪ ನೀವು ನಿಮ್ ಮಗಳು ಖುಷಿಯಾಗಿರೋದಕ್ಕೋಸ್ಕರ ಏನೆಲ್ಲ ಟ್ರೈ ಮಾಡ್ತಿದ್ದೀರಾ. ಈಗ ಇಮ್ಯಾಜಿನ್, ನನ್ ಗಂಡ ಏನಾದ್ರು ನನ್ನ ಬಿಟ್ಟು ಇನ್ನೊಂದು ರೂಮಲ್ಲಿ ಮಲ್ಕೋತಾರೆ ಅಂತ ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವ್ರು ಸುಮ್ನೆ ಇರ್ತಾರ? ಡೈರೆಕ್ಟ್ ಆಗಿ ಇಲ್ಲಿ ಬಂದು ಮಾಮ್ ಇನ್ ಲಾನ ಕ್ವೆಶ್ಚನ್ ಮಾಡ್ತಾರೆ. ಆದ್ರೆ ನೀವ್ ಸಾಫ್ಟ್, ಪಾಪ ಅನ್ಸುತ್ತೆ ನಿಮ್ನ ನೋಡಿದ್ರೆ. ಅದು ಅಲ್ದೆ ಅನು ಬೇರೆ ಚಿಕ್ಕ ಹುಡುಗಿ. ನೀವು ನಮ್ಮ ಮಾಮ್ ಇನ್ ಲಾಗಿಂತ ಚಿಕ್ಕವರು. ನೀವು ಅವ್ರ ಮುಂದೆ ತುಂಬಾನೇ ಮರ್ಯಾದೆ ಕೊಟ್ಟು ನಡ್ಕೊಳ್ಳೋದನ್ನ ನೋಡಿದ್ರೆ ಅವರೇ ನಿಮ್ಗೆ ಅತ್ತೆ ಏನೋ ಅಂತ ಅನ್ಸುತ್ತೆ. ಯು ನೋ ವಾಟ್, ನೀವು ಅವರು ಇಬ್ರು ಸಮ, ಈಕ್ವಲ್. ಮುಂದೆ ಏನ್ ಮಾಡ್ತೀರಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಥ್ಯಾಂಕ್ ಯು. ತಗೋ, ನಾವ್ ಹೀಗೆ ಟೀ ಕುಡಿಯೋಕ್ ಬಂದು ತುಂಬಾ ದಿನಗಳಾಗೋದ್ವು ಅಲ್ವಾ ಆರ್ಯ? ಹಸಿವನ್ನು ಹೋಗಲಾಡಿಸೋಕೆ ಇದಕ್ಕಿಂತ ಪರಿಣಾಮಕಾರಿ ತಿನಿಸು ಇನ್ನೊಂದಿಲ್ಲ ಚೆಂಡೆ. ಒಂದು ಸಿಪ್ ಚಹಾ, ಒಂದು ತುಂಡು ಬನ್. 25 ವರ್ಷ ನನ್ನನ್ನು ಹಿಂದಕ್ಕೆ ಕರ್ಕೊಂಡು ಹೋಯ್ತು ಚೆಂಡೆ. ಎಷ್ಟು ಸೌದು ಆನಂದಿಸಿ ತಿಂತಿದೆಯಲ್ಲ ಆರ್ಯ? ಮತ್ತೆ ಸುಮ್ಮನೆನಾ? ಹಳೆ ದಿನಗಳನ್ನ ಮರಿಬಾರ್ದು ಚೆಂಡೆ. ಇಷ್ಟು ಟೆನ್ಷನ್ ಅಲ್ಲೂ ನೀನ್ ಹಾಯಾಗಿದೆಯಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀನ್ ನಂಬೋದು ನಿನ್ನ ದೇವ್ರನ್ನ, ಆದ್ರೆ ನಾನ್ ನಂಬೋದು ನನ್ನನ್ನೇ. ಸಾಕು, ಸುಮ್ನಿರಪ್ಪ. ಅಸೂಯೆ ಕಣೋ ನಿನಗೆ. ನೀನ್ ನಂಬೋ ದೇವರು ಯಾವತ್ತಿಗೂ ನನ್ನ ಪರ ಅಂತ. ಅರೆ ಏನಾಯ್ತು? ಚಹಾ ಕುಡಿಯೋ. ನಿನ್ ತಲೆಯಲ್ಲಿ ಏನು ಓಡ್ತಿದ್ಯೋ ನನಗೆ ಗೊತ್ತು ಕಣೋ. ಇವತ್ತು ಸ್ವಲ್ಪರಲ್ಲೇ ತಪ್ಪೋಯ್ತು. ಇಲ್ಲಾಂತಂದ್ರೆ ಎಲ್ಲಾನು ತಲೆ ಕೆಳಗಾಗಿ ಹೋಗ್ತಿತ್ತು. ಅನು ಅಷ್ಟು ಸುಲಭವಾಗಿ ಆಫೀಸಲ್ಲಿ ನಡೆದಿದ್ದನ್ನ ಮರೆಯೋಳಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಅವಳು ಅಮ್ಮನ ಹತ್ರ ಸುಭಾಷ್ ಪಾಟೀಲ್ ಹೆಸರನ್ನ ಬಾಯಿ ತಪ್ಪಿ ಹೇಳ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ. ನನ್ನ ಅದೃಷ್ಟ. ಸುಭಾಷ್ ಪಾಟೀಲ್ ಅನ್ನೋ ಹೆಸರಲ್ಲಿ ಇನ್ಯಾರೋ ಫ್ರಾಡ್ ಮಾಡ್ತಿದ್ದಾರೆ ಅಂತ ಅಮ್ಮ ಅನ್ಕೊಂಡಿದ್ದಾರೆ. ಅಮ್ಮ ಹೇಗೆ ಅನ್ಕೊಂಡಿದಾರೋ ಹಾಗೆ ಇರಲಿ ಅಂತ ನಾನು ಸುಮ್ಮನಾಗಿ ಹೋದೆ. ಇನ್ಯಾವತ್ತೂ ನಾನು ಅದನ್ನು ವಿವರಿಸೋಕೆ ಹೋಗಲ್ಲ ಜಡ್ಡೆ.
ಜೆಂಡೆ ಚಹಾ ಸಾಕಾಗಲ್ಲ, ಇನ್ನೊಂದು ಹೇಳ್ತೀಯ? ಏಯ್ ಸರ್ ಇನ್ನೊಂದು ಟೀ ಮಾಡಬಾ. ಕೊಟ್ಟೆ ಸರ್. ಮುಂದಿನ ಬದಲಾವಣೆ ಅನು ರಾಜನಂದಿನಿ ಆಗೋದು. ಇವನೊಬ್ಬ ಒಂದೇ ವಿಷಯಕ್ಕೆ ಎಷ್ಟು ಸಲ ಶಾಕ್ ಆಗ್ತೀಯೋ? ಆದಷ್ಟು ಬೇಗ ಅನು ರಾಜನಂದಿನಿ ಆಗ್ತಾರೆ. ಸರಿಯಾಗಿ ಕೇಳಿಸ್ಕೊ, ಆದಷ್ಟು ಬೇಗ ಆರ್ಯವರ್ಧನ್ ಚಕ್ರವರ್ತಿ ಆರ್ಯವರ್ಧನ್ ಆಗ್ತಾನೆ. ಈ ವಿಷಯ ಟೀ ಕುಡ್ಕೊಂಡು ಮಾತಾಡೋಷ್ಟು ಸಲೀಸ್ ಅನ್ಕೊಂಡಿದ್ಯಾ ಆರ್ಯ? ನೀ ಆಡ್ತಿರೋದು ಎಂಥ ಅಪಾಯದಾಟ ಗೊತ್ತಿದ್ಯಾ? ನಿನ್ನ ಬಗ್ಗೆ ಸಣ್ಣದಾಗಿ ಸಂಶಯ ಶುರುವಾಗಿದ್ದಕ್ಕೆ ಅನು ಊಟಿವರೆಗೂ ಹೋಗಿದ್ಲು. ಅಲ್ಲಿ ನಿನ್ನ ಹೆತ್ತಮ್ಮನ ವಿಷಯ ತಿಳಿದು ಸವದತ್ತಿಗೋಗಿ ಅವರನ್ನ ಭೇಟಿ ಮಾಡಿಕೊಂಡು ಬಂದು. ಈಗೇನಾದ್ರೂ ಮಿಸ್ ಹೊಡೆದ್ರೆ ನಿನ್ನ ಬಾಕಿ ಇತಿಹಾಸ ಕೆದಕಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇಷ್ಟು ಕಾಲ ಸುಮ್ಮನೆ ಇದ್ದ ಶಾನ್ಭೋಗು, ಹೊಸ್ಮನಿ ಇನ್ನು ಸುಮ್ಮನೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಆರ್ಯ? ನಾನೇ ಗ್ಯಾರಂಟಿ. ಕಡಿವಾಣ ನನ್ನ ಕೈಲಿದೆ ಚೆಂಡೆ, ಅದು ಇರುತ್ತೆ ಕೂಡ. ನೀನ್ ನೋಡ್ತಾ ಇರು, ಅನು ರಾಜನಂದಿನಿ ಆಗ್ತಾಳೆ, ಗ್ಯಾರಂಟಿ ಆಗ್ತಾಳೆ. ಏಯ್ ಟೀ ತಗೊಂಬಾರ. ಸರ್ ತಂದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್. ನೀನೇನೋ ಗುಡ್ ನೈಟ್ ಹೇಳಿ ಆರಾಮಾಗಿ ಮಲಗ್ತೀಯ. ನನಗಿವತ್ತಿಂದ ನಿದ್ದೆನೇ ಬರಲ್ಲ. ಏ ಕೇಶವ, ಹೋಗಿ ಆರಾಮಾಗಿ ಮಲ್ಕೋ, ಸಾಕು. ಗುಡ್ ನೈಟ್. ಯಾವ ರಾಗ ಹೊಸ್ಮನಿ? ಅರೆ ಕೂತ್ಕೊಳ್ಳಿ, ಯಾಕೆ ನಿಂತ್ಕೊಳ್ತೀರಾ? ನಿಮ್ಮಂತ ಕಲಾವಿದರು ಕಲೆನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಹೇಗಿದ್ದೀರಾ ಮಗ? ಗಾಬರಿ ಯಾಕೆ ಪಟ್ಕೋತಿದ್ದೀರಾ? ನಿಮ್ ಮಗ ಸುಹಾಸ್ ಹೇಗಿದ್ದಾನೆ ಅಂತ ಕೇಳಿದೆ ಅಷ್ಟೇ. ಫೋನ್ ಮಾಡ್ತಾನ? ಆಗೊಮ್ಮೆ ಫೋನ್ ಹಚ್ತಿರ್ತಾನ್ರಿ ಸಾಹೇಬ್ರ. ನಾನು ಕಾಲ್ ಮಾಡಿ ವಿಚಾರಿಸ್ತಿರ್ತೀನಿ. ವಿಚಾರಿಸ್ಕೋಬೇಕಲ್ವಾ? ಮಗ ಭೇಷ್ ಅದಾನ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಕ್ ಹತ್ತಾನ ಅಂತ ಹೇಳಿ ನೀವು ಆರಾಮಾಗ್ಬಿಡ್ರಿ. ಮತ್ತ ಏನ್ ಮಾಡ್ಬೇಕು ಅಂತ ಗೊತ್ತದಲ್ಲ. ಸುಭಾಷ್ ಪಾಟೀಲ್. ಇಲ್ರಿ, ನಾ ಯಾರಿಗೂ ಏನು ಹೇಳಂಗಿಲ್ರಿ. ಗೊತ್ತು ನೀವು ನಿಸ್ವಾರ್ಥಿ. ಈ ಕೊಳಲು ನಂಗ, ಈ ಕೊಳಲು
ಗಾಳಿನ ತನ್ನೊಳಗಡೆ ಹಿಡಿದಿಟ್ಕೊಳ್ಳಲ್ಲ. ಅದಕ್ಕೆ ನಾವು ಇದನ್ನ ಮುತ್ತಿಟ್ಟು ಮುದ್ದಾಡ್ತೀವಿ. ಆದ್ರೆ ಫುಟ್ಬಾಲ್ ಇದೆಯಲ್ಲ, ಅದು ಗಾಳಿನ ಸ್ವಾರ್ಥಿಯಾಗಿ ತನ್ನೊಳಗಡೆನೆ ಹಿಡಿದಿಟ್ಕೊಳ್ತದೆ. ಅದಕ್ಕೆ ನಾವು ಅದನ್ನ ಜಾಡ್ಸಿ ಜಾಡ್ಸಿ ಒದಿ. ಅರ್ಥ ಆಯ್ತು ಅನ್ಕೋತೀನಿ. ನೀವು ಕೊಳಲು ನುಡಿಸಿ ನಿಮ್ಮ ಮಗ ವಿದೇಶದಲ್ಲಿ ವಿದ್ಯಾಭ್ಯಾಸನ ಪೂರ್ತಿ ಮುಗಿಸೋ ತನಕ ನಾನು ನೋಡ್ಕೋತೀನಿ. ನಿನ್ನ ಜೊತೆ ಬೇಸರ ಮಾಡಿಕೊಂಡು ಹೋಗೋ ಪ್ರತಿ ಸಲನೂ ನನಗೆ ನನ್ನ ಮೇಲೇನೆ ಕೋಪ ಬರುತ್ತೆ, ಅಸಹ್ಯ ಆಗತ್ತೆ. ಆ ಕ್ಷಣಕ್ಕೆ ಕೋಪದಲ್ಲಿ ಏನು ಯೋಚಿಸದೆ ನಿನಗೇನೇನೋ ಅಂದ್ಬಿಡ್ತೀನಿ. ತುಂಬಾನೇ ಸಂಕಟ ಪಡ್ತೀನಿ ಅನ್ನು. ಈಗಲೂ ಅಷ್ಟೇ ನಿನಗೇನೆಲ್ಲ ಅಂದ್ಬಿಟ್ಟೆ. ಈಗ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕ್ಷಮೆ ಕೇಳೋಕ್ಕೂ ಸಾಧ್ಯ ಆಗ್ತಿಲ್ಲ ನನ್ನಿಂದ. ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ನಮ್ಮಿಂದ ಅಮ್ಮನಿಗೆ ಒತ್ತಡ ಆಯ್ತು ಅನ್ನೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅವರು ಹೇಗೋ ಸುಧಾರಿಸ್ಕೊಂಡ್ರು. ಆದ್ರೆ ನನ್ನಿಂದ ನಿನಗಾಗಿರೋ ನೋವನ್ನ ಹೇಗೆ ಸರಿಪಡಿಸೋದು ಅನ್ನೋದು ನನಗೆ ಗೊತ್ತಿಲ್ಲ. ನೀನು ನನ್ನವಳು. ನಾನು ಆಡಿದ ಮಾತಿಂದ ನಿನ್ನನ್ನು ಬಿಟ್ಟು ಹೋಗಲ್ಲ. ನೀನು ಏನೇ ಮಾಡು, ಹೇಗೆ ಇರು, ಏನೇ ಮಾತಾಡು, ನೀನು ನನ್ನವಳು. ನೀನು ನನ್ನವಳು ಅನ್ನೋ ನಂಬಿಕೆಯಿಂದ ಮತ್ತೆ ಸಲುಗೆಯಿಂದಾನೆ ಬಹುಶಃ ನಾನು ಹಾಗೆಲ್ಲ ಅಂದೆ ಅಂತ ಅನ್ಸುತ್ತೆ. ನನ್ನನ್ನು ಕ್ಷಮಿಸು, ದಯವಿಟ್ಟು ಕ್ಷಮಿಸು. ಸರ್, ನನ್ನಿಂದ ನಿನಗೆ ತೊಂದರೆ ಆಯ್ತಾನು? ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಸರ್? ಯಾವಾಗ್ಲೂ ಹೀಗೆ. ಅವತ್ತು ಅಷ್ಟೇ ನಾನ್ ಮಲಗಿದ್ದೀನಿ ಅನ್ಕೊಂಡು ಐ ಲವ್ ಯು ಹೇಳಿದ್ರಿ. ಈಗ ಸಾರಿ ಕೇಳ್ತಿದ್ದೀರಾ. ನಿಮ್ ಮನ್ಸಿನ ಮಾತನ್ನ ನನ್ನ ಹತ್ರ ನೇರವಾಗಿ ಹೇಳ್ಕೊಳ್ಳೋದಕ್ಕೆ ನಿಮ್ಗಿಷ್ಟ ಅಲ್ವಾ ಸರ್? ಧೈರ್ಯ ಇಲ್ಲ. ಹಲೋ. ಹಲೋ ಶಾನ್ಭೋಗ್ ಸರ್, ಚೆನ್ನಾಗಿದ್ದೀರಾ? ಹಾ, ನೀವೇ ನನಗೆ ಫೋನ್ ಮಾಡಿದಿರಲ್ಲ, ಏನಾರ ಪೇಪರ್ಸ್ ಕೆಲಸ ಇತ್ತಾ? ಕೆಲಸ ಇದ್ರೆ ಮಾತ್ರ ಕಾಲ್ ಮಾಡ್ಬೇಕಾ? ನಿಮ್ ಯೋಗಕ್ಷೇಮ ವಿಚಾರಿಸಿ ಎಷ್ಟೋ ಕಾಲ ಆಯ್ತು. ಹಾಗೆ ಸುಮ್ಮನೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ನಾನು ಚೆನ್ನಾಗೇ ಇದ್ದೀನಿ. ವಿಚಾರಿಸಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಮನೆ ಕಡೆ ಎಲ್ಲ ಅಂದ್ರೆ ನಿಮ್ ಮಗಳು ಅಳಿಯ ಎಲ್ಲ ಅಮೇರಿಕಾದಲ್ಲಿ ಇದಾರಲ್ಲ, ಚೆನ್ನಾಗಿದಾರ?
ಪಾಪ ಅವ್ರಿಗೆ ಬೆಳಕಾದ್ರೆ ನಿಮ್ಗೆ ಕತ್ಲಾಗತ್ತಲ್ಲ, ಆಗಾಗ ಫೋನ್ ಮಾಡ್ತಾರ ಶಾನ್ಭೋಗ್ರೆ? ನಿಮ್ಗೋ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋಗೋಕೆ 24 ಅವರ್ಸ್ ಬೇಕಲ್ವಾ? ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಾ? ಸುಮ್ಮನೆ ನೀವು ನಮ್ಮವರು, ನಿಮ್ಮನ್ನ ಗಮನದಲ್ಲಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ಮತ್ತೆ ಈ ಸುಭಾಷ್ ಪಾಟೀಲ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಹಲೋ, ಕೇಳಿಸ್ತಿದ್ಯಾ? ನನಗೇನು ಗೊತ್ತಿಲ್ಲ, ನನ್ನ ಹೆಸರೇ ಕೇಳಿಲ್ಲ. ನಿಮ್ಮ ಒಳ್ಳೆ ಮನಸ್ಸಿಗೆ ಅಮೆರಿಕಾದಲ್ಲಿರೋ ನಿಮ್ಮ ಅಳಿಯ, ನಿಮ್ಮ ಮಗಳು ಚೆನ್ನಾಗಿರ್ತಾರೆ ಬಿಡಿ. ಯಾರು ಕೇಳಿದ್ರು ಇದೇ ಉತ್ತರ ಕೊಡಿ. ಅನು ಮೇಡಮ್ ಕೇಳಿದ್ರು ಅಷ್ಟೇ. ಸರಿನಾ ಶಾನ್ಭೋಗ್ರೆ? ಹಲೋ ಹಲೋ, ಈ ಹಾಳಾದ ನೆಟ್ವರ್ಕು ಸರಿಯಾಗಿ ಕೇಳಿಸಲ್ಲ. ಕೇಳಿಸ್ತು. ನಾನು ಯಾರಿಗೆ ಏನೂ ಹೇಳಲ್ಲ. ಗುಡ್ ನೈಟ್ ಶಾನ್ಭೋಗ್ರೆ. ಏನೆಲ್ಲ ಮಾತಾಡಿ ಹೀಗೆ ಬಂದು ನಿನ್ನ ಹತ್ರ ಕ್ಷಮೆ ಕೇಳಿದ್ರೆ ನೀನು ಏನು ಅನ್ಕೋತೀಯೋ ಅನ್ನೋ ಭಯ. ಆದರೆ ಕ್ಷಮೆ ಕೇಳದೇ ಇರೋಕ್ಕೂ ಆಗಲ್ಲ. ಏನೋ ಒಂಥರ ಸಂಕಟ. ನನಗೆ ವಯಸ್ಸಾಯ್ತು. ಸಣ್ಣ ವಯಸ್ಸಿನವ್ರ ವೇಗಕ್ಕೆ ನನ್ನಿಂದ ಹೊಂದ್ಕೊಳ್ಳೋಕ್ಕಾಗತ್ತೋ ಇಲ್ವೋ, ಅವ್ರು ಯೋಚನೆ ಮಾಡೋ ರೀತಿಯಲ್ಲಿ ನನ್ನಿಂದ ಯೋಚನೆ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ವಿಚಾರ ನನ್ನ ಮನಸ್ಸಲ್ಲಿ ಆಗಾಗ ಕೊರಿತಾನೆ ಇರುತ್ತೆ. ಅದಕ್ಕೇನು ಬಹುಶಃ ಎಷ್ಟೋ ಸಲ ನನ್ನ ಮನಸ್ಸಿನ ಮಾತುಗಳನ್ನು ನಿನ್ನ ಹತ್ರ ನೇರವಾಗಿ ಹೇಳೋಕ್ಕಾಗೋದೇ ಇಲ್ಲ. ಸರ್, ಈಗಲೂ ನಮ್ಮ ಮಧ್ಯೆ ವಯಸ್ಸಿನ ಮಾತು ಬೇಕಾ? ಮನೆಯಲ್ಲಿ ಯಾವ ವಿಷಯ ಮಾತಾಡಬೇಕು, ಯಾವ ವಿಷಯ ಮಾತಾಡಬಾರ್ದು ಅಂತ ನೀವು ಹೇಳಿದ್ಮೇಲೂ ನಾನು ಯೋಚನೆ ಮಾಡದೆ ಮಾತಾಡಿದ್ದು ನನ್ನ ತಪ್ಪು ಸರ್. ಇನ್ಮೇಲೆ ನಾನು ಹುಷಾರಾಗಿರ್ತೀನಿ, ಹೀಗೆ ಮಾತಾಡಲ್ಲ. ಸರಿನಾ? ಸಾರಿ. ಪಿಂಕಿ ಪ್ರಾಮಿಸ್. ಪಿಂಕಿನ? ಯಾರದು? ಪಿಂಕಿ ಪ್ರಾಮಿಸ್. ನೋಡಿದ್ಯಾ, ನಾನು ನಿನಗಾಗಲೇ ಹೇಳಿದೆ ನನಗೆ ವಯಸ್ಸಾಯ್ತು ಅಂತ. ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಮತ್ತೆ ವಯಸ್ಸಿನ ಮಾತು. ಸರ್, ಸುಭಾಷ್ ಪಾಟೀಲ್ ಹೆಸರನ್ನ ಅಮ್ಮನ ಹತ್ರ ಹೇಳ್ಬೇಡ ಅಂತ ನೀವ್ ಯಾಕೆ ಹೇಳಿದ್ರಿ? ನೀವ್ ಯಾಕೆ ಅನ್ನೋ ಕಾರಣ ಹೇಳಿದ್ರೆ ಮೇ ಬಿ ಅದು ನನ್ನ ಬುದ್ಧಿಗೆ ಗಟ್ಟಿಯಾಗಿ ತಾಕ್ತಿತ್ತೇನೋ. ಅದ್ರ ಬಗ್ಗೆ ಮಾತಾಡಬೇಡ. ಆ ವಿಷಯನ ಅಲ್ಲಿಗೆ ಬಿಟ್ಬಿಡು. ಅವನು ಜೈಲಿಗೆ ಸೇರಾಯ್ತು. ಈಗ ನೀನು ಆರಾಮಾಗಿ ಮಲ್ಕೊ. ನೀನು ಏನು ಯೋಚನೆ ಮಾಡದೆ ಮಲ್ಕೋತೀಯ ತಾನೆ? ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್. ಗುಡ್ ನೈಟ್. ಗುಡ್ ನೈಟ್. ಫ್ರೆಶ್ ಆಗಿ.